ಸೊ ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಗುರು ನಿಮ್ಮ ಸರಿ ಇರಲಿ ಅಷ್ಟೇ, ಭಾಳ ಓವರ್ ಆಕೈತಿ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ, ನಂತರ ಕಣ ನೀನು ಕಲಾವಿದ ಯಾವ ಅಂತ ಜನ. ಸೊ ಇವಾಗ ಮುಂಜಾನೆ ಎಜುಕೇಷನ್ ರೆಡಿ ಪಟ್ಟನೆ ಕೆಲಸ ಮೇಲೆ ಹೋದ್ರೆ ಆಲ್ಮೋಸ್ಟ್ ಲೇಟ್ ಆಗೈತಿ ಕೆಲಸ ಹೋಗೋಕೆ. ನಮ್ಗೆ ಎಷ್ಟು ಗಂಟೆಗೆ ಹೋಗಿತ್ತು ಅಂದ್ರೆ 8 ಗಂಟೆಗೆ ಹೋಗೋದು ಕೆಲಸದ ಮೇಲೆ. 9 ಗಂಟೆ ಐತಿ, ಏನಾದರೂ ಮನೆಯಾಗ ಇದೀನಿ. ಇವಾಗ ಕೆಲ್ಸಕ್ಕೆ ಹೋಗೋದೈತಿ. 3 ದಿನ ಕಂಟಿನ್ಯೂ ಬ್ಲಾಗ್ ಮಾಡು ಅಂತ ಅಂದಿದ್ದೀನಿ. ಸ್ಟಾರ್ಟ್ ಮಾಡ್ತೀನಿ, ಹೋಗಿದ್ದು ಕಂಟೆಂಟ್ ಏನು ನೆನಪು ಏನು ಕಂಟೆಂಟ್ ಯಾರು ಇದ್ರ ಮೇಲೆ ಮಾಡೋದು. ಇವತ್ತು ಮಾತ್ರ ಸ್ಟಾರ್ಟ್ ಮಾಡಿ, ಇವತ್ತು ನೋಡೋದು. ಇವತ್ತು ಬ್ಲಾಗ್ ಕಂಪ್ಲೀಟ್ ಆಕೈತೇನು ಅಟ್ಟೆ ನಿನ್ನಿಗತ್ಲೆ ಮನೆ ಇರಲಿ ಇದು ಹಾಪಾಕೈತಿ. ಸೊ ಇವಾಗ ಎಜುಕೇಷನ್ ನೋಡ್ರಿ, ಕನ್ನಡ ಮತ್ತು ಮರಾಠಿ ಎರಡು ಮಿಕ್ಸ್ ಆಗಿ ಏನು ಮಾತಾಡಲಿನ ಅದು ಗೊತ್ತಾಗಲೈತಿ. ಇವಾಗ ರೆಡಿ ಆಗಿನೆಲ್ಲ ಕೆಲ್ಸಕ್ಕೆ ಹೋಗಿದ್ವಿ, ಕೆಲಸ ಮಾಡಿದ್ವಿ, ಚಂತನೆ ಏನೇನು ಮಾಡಿದ್ವಿ ಕೆಲಸದ ಮೇಲೆ ಹೆಂಗಿಲ್ಲ ಅದು ತೋರಿಸೈತಿ ಪ್ರಾಪರಾಗಿ. ಸೊ ಗೈಸ್ ನಡ್ರಿ ಹೋಗೋದು ಪಟ್ಟನ. ಡಬ್ಬಿನೂ ರೆಡಿ ಐತಂದು ಇಲ್ಲಿ ನೋಡಿ, ಈ ಡಬ್ಬಿ ರೆಡಿ ಐತಿ, ಎಲ್ಲ ರೆಡಿ. ಈ ಪಟ್ಟನ ಕೆಲಸ ಮೇಲೆ ಹೋಗೈತಿ, ಯಾಕಂದ್ರೆ ಲೇಟ್ ಆಗಿದೆ ಆಲ್ಮೋಸ್ಟ್. ನಂಗೆ ಭಾಳ ಎಷ್ಟು ಗಿಡ್ ಇರ್ತಾರ ಅಟ್ರ ಮುಗಿಯ ಮೇಲೆ ಸಿಟ್ಟು ಇರ್ತೈತಿ ಭಾಳ. ಈಗ ನಂಗೆ ಕಾಯಂ ರೀಲ್ಸ್ ನಾನು ನೋಡಿದ್ದೀನಿ, ಆ ರೀಲ್ಸ್ ನಾನು ಅಂತೀವಿ, ಆದರೆ ಈಗ ರೀಲ್ಸ್ ನೋಡಿದಾಗ ಗೊತ್ತಾಗೋದೈತಿ ಎಷ್ಟು ಗಿಡ್ ಇರ್ತದೆ ಅಷ್ಟು ಮುಗಿದ ಮೇಲೆ ಸಿಟ್ಟು. ನಾವು ಬಾಯಿ ಬಿಚ್ಕಿಸಿದ ಹಾಂ. ಸೊ ನಮ್ಮ ಪಟ್ನೂರು ಗಿಡ್ಡೆ ಅದ್ರ ಶಿಟ್ ಭಾಳ. ಸೊ ನನ್ನ ಬೈಕ್ನು ರೆಡಿ ಐತಿ, ಎಲ್ಲ ರೆಡಿ ಐತಿ ನೋಡಿರಿ. ಬೈಕ್ ಹ್ಯಾಂಡಲ್ ಲಾಕ್ ಐತಿ, ಅಲ್ಲ ಹ್ಯಾಂಡಲ್ ಲಾಕ್ ತೆಗಿನತ್ ಎಲ್ಲ ಗೊತ್ತಿರೋದು. ಬುಲೆಟ್ ಹ್ಯಾಂಡಲ್ ಲಾಕ್ ಎಲ್ಲಿ ಇರ್ತೈತೆ ಎಲ್ಲಿಲ್ಲ ಏನು ತೋರಿಸ್ತೀನಿ ಇದನ್ನ. ಬೈಕ್ ಸ್ಟಾರ್ಟ್ ನೆಕ್ಸ್ಟ್. ಇವಾಗ ಸೊ ಫೈನಲಿ ಈಗ ತಾನೇ ಕೆಲಸದ ಮೇಲೆ ಬಂದೀನಿ. ಇನ್ನು ಕೆಲಸ ರೆಡಿಗಿಲ್ಲ, ನಾನು ಲೇಟ್ ಐತಿ, ಅದಕ್ಕೆ ನಾನು ಲೇಟಾಗಿ ಬಂದೀನಿ. ಇಲ್ಲಿ ನನ್ನ ಬೈಕ್ ಮತ್ತು ಈ ಕಡೆ ಬಾಕ್ಸ್ ಕಾಣ್ತಾವಲ್ಲ ಇವ. ಈ ಥರ ಗೋಧಿ ಅಕ್ಕಿ ಸಿಮೆಂಟಿದೆ ಅನ್ಲೋಡಿಂಗ್ ಮಾಡ್ತೀವಿ ನಾವು. ಈ ಥರ ಕೆಲಸ ಇರ್ತೈತೆ ನಮ್ದು. ಸೊ ಮುಂಚೆನೆ 9 ಟೈಮ್ ಆಗೈತಿ. ಮನೆಯಿಂದ ಬರೋಕೆ ನಂಗೆ ಎಷ್ಟು ಗಂಟೆ ಐತಿ, ಭಾಳ ಒಂದು 10-15 ನಿಮಿಷ ಆಗ್ತೈತಿ. ಇಷ್ಟ ಅಂತರ್ನಾಗ ನನ್ನ ಕೆಲಸ ಮತ್ತು ಇದೈತಿ ಮನೆ 10 ಅಥವಾ 15 ನಿಮಿಷ ಡಿಸ್ಟೆನ್ಸ್ದಾಗ. ಈಗ ಬಂದೀನಿ. ಈಗ ಗಿಡ ತಗೋತಿದ್ದು ನಾಳೆ ಐತಿ, ತಂಪಾಗೈತಿ. ಎರಡಕ್ಕೆ ಇಟ್ಟು ಬಿಸಿಲೈತಿ, ಭಾಳ ಕಡಕ್ ಬಿಸಿಲೈತಿ. ಸೊ ನಿಮ್ಮ ಕಡೆ ಬಿಸಿಲು ಹೆಂಗೈತಿ ಯಾರು ಕಮೆಂಟ್ ಮಾಡಿ ಅನ್ನೋದ್ರಿ, ಸ್ವಲ್ಪ ಕಮೆಂಟ್ ಮಾಡಕ್ಕೆ ನಿಮ್ಮ ಕಡೆ ಬಿಸಿಲು ಹೆಂಗೈತಿ. ಮುಂಜಾನೆ ಬಂದು ಕೂತೀನಿ, ಏನಾದರೂ ಕೆಲಸ ಆಗೋದಿಲ್ಲ. ಈಗ ಸದ್ ನಾವು ಹೊಂಟಿದ್ದು ಮನೆಗೆ ಹೋಗಿ ನೀವಂತ ಊಟ ಅದು ಮಾಡಿ ಕೇಶಿಂದ ರಿಟರ್ನ್ ಬರೋ ಕೆಲಸ ಅಲ್ಲ ಹೋಗಿಂದ. ಇವಾಗ ಏನು ಮಾಡೋದು ಅದು ಚೆನ್ನಾಗೈತಿ. 4 ತಾಸು ಕೂತ್ಕೇಶಿಂದ ನೆಕ್ಸ್ಟ್ ಪೈಲ ಮನೆಗೆ ಹೋಗೋಣ. ಆಮೇಲೆ ಮುಂದಿನ ಇದು ಮಾಡೋಣ ವಿಚಾರ ಏನು. ಸೊ ಫೈನಲ್ ಆಗಿ ನಾನು ಮನೆಗೆ ಬಂದೀನಿ. ಬರ್ತಾ ಭಾಳ ಕೆಟ್ಟ ಬಿಸಿಲಿತ್ತು, ವೀಡಿಯೋ ಅಷ್ಟೇನು ಮಾಡಲಿಲ್ಲ. ಸೊ ಬರೋದು ನಾವು ಒಂದು ಕೆಲಸ ಮಾಡೀನಿ, ಮಾವಿನಕಾಯಿ ತಂದೀನಿ. ಫಸ್ಟ್ ಮಾವಿನಕಾಯಿ ತಂದೀನಿ. ಮತ್ತು ಇವತ್ತು ನಾವು ತಿನ್ನೋರು ಮಾವಿನಕಾಯಿ. ಹೆಂಗೆ ಟೈಟಲ್ ಬರೋದು ವೀಡಿಯೋದು. ಸೊ ಇದು ಮಾವಿನಕಾಯಿ. ಇಲ್ಲಿ ಇವಿಷ್ಟೇ ಮಾವಿನಕಾಯಿಗೆ 600 ರೂಪಾಯಿ. ನಿಮ್ಮ ಕಡೆ ಎಷ್ಟು ಪ್ರೈಸ್ ಐತೆ ಕಮೆಂಟ್ ಮಾಡಿ. ಸೊ ಫಸ್ಟ್ ಊಟ ಮಾಡೋನು. ಊಟ ಏನೋ ಇವ್ರು ಮಾಡಲಿ, ಮುಂಜಾನೆ ಊಟ ಮಾಡಿಲ್ಲ. ಮುಂಜಾನೆ ಅಟ್ಲೀಸ್ಟ್ ಸ್ವಲ್ಪ ಲೈಟಾಗಿ ನಾಷ್ಟ ಮಾಡಿದ್ನಿ. ಈಗ ಊಟ ಮಾಡಿ ಮಾತ್ರ ರಿಟರ್ನ್ ಒಂದು ಕೆಲಸದ ಮೇಲೆ ಹೋಗೋದೈತಿ. ಫೋನ್ ಬಂದಿದ್ದು ಕೆಲಸ ಮೇಲೆ ಓದೋದು ಇರ್ಲಿಕ್ಕೆ ಮನ್ಯಾಗ ಗಪ್ಪಿದಾಗ ಬ್ಯಾಗ್ನು ಅಲ್ಲೇ ಇಟ್ಟಿಂಗ್ ಕೆಲಸ ಮೇಲೆ ಹೋಗಿ ಬ್ಯಾಗ್ನು ತೊಗೋದೈತಿ. ಈಗ ಮಾಡೋದು ಫಸ್ಟ್ ಏನು ಮಾಡೋನು, ಊಟ ಮಾಡೋದು. ಏನು ಮುಂದಿನ ಇಂಥ ಕೆಟ್ಟ ಬಿಸಿಲೈತಿ. ಆ ಬಿಸಿಲಾಗ ಹೊರ ತಿರುಗಾಡಕ್ಕೆ ವಾಲೆನ್ಸ್ ಐತಿ. ಅದು ಇಂಥ ಬೈಕ್ ಮೇಲೆ ಇವತ್ತು ಮಧ್ಯಾಹ್ನದಾಗ ಇಂಥ ಬಿಸಿಲಾಗ ಬಂದೀನಿ. ಬೈಕ್ ಭಾಳ ಕೆಟ್ಟ ಗರಮ್ ಆಗೈತಿ. ನೋಡಿ ಈಗ ತಂದು ಬಂದಿನ ಕೆಲಸದ ಮೇಲೆ ನೋಡಿ ಈಗ ಏನೇನು ಹಾಕಿತಿ. ಕೆಲಸ ಸ್ಟಾರ್ಟ್ ಮಾಡೋದೈತಿ. ಫಸ್ಟ್ ಹೋಗಿ ಬಟ್ಟೆ ಚೇಂಜ್ ಮಾಡೋದು. ಬಿಸಿಲು ಇಂಥ ಕಡಕ್ ಬಿಸಿಲೈತಿ. ಇಂಥ ಬಿಸಿಲಾಗ ಈಗ ಹೊರಗೆ ಗಾಡಿ ಬಂದೈತಿ. ಹಂಗೆ ತುಂಬಿನ ಈಗ ಅದಕ್ಕೆ ಹಂಗೈತಿ. ನಡ್ಯಾಗ ವಾಲೆನ್ಸ್ ಐತಿ ಇಂಥ ಬಿಸಿಲಾಗ. ಏನು ಮಾಡೋದೇನೋ ಪರಿಸ್ಥಿತಿ ಇರ್ತೈತಲ್ಲ, ಎಲ್ಲದಕ್ಕೊಂದು ಪರಿಸ್ಥಿತಿ ಇದೆ. ಅದ್ರ ಸಂಬಂಧ ಎಲ್ಲ ಮಾಡ್ಬೇಕು. ನಂದು ಅದೇ. ಸೊ ನೋಡಿರಿ ಪೈಲ ಗಾಡಿ ತುಂಬನತ್ತ
ಆಮೇಲೆ ಮುಂದಿನ ನೋಡತ್ತೆ ಏನೇನು ಇವಾಗ ಇವ್ರು ಕೆಲಸ ಮಾಡತ್ತಾರಲ್ಲ ಅದೇ ಥರ ಸೇಮ್ ನನಗೂ ಕೆಲಸ ಮಾಡೋದೈತಿ. ಅಂದರೆ ಇವ್ರ ಗಾಡಿ ಹಂಗೆ ಹೋದ್ರೆ ಹಂಗೆ ಗಾಡಿ ತುಂಬೋದೈತಿ, ಇವ್ರ ಗಾಡಿ ತುಂಬಿದ ಅವಾಗ ನಂಗೆ ಗಾಡಿ ತುಂಬೋದೈತಿ. ಅದೇ ವೇಟ್ ಮಾಡೋಕೆ ಕೂತಿ. ಸೊ ಏನಿದು ಮೂತಿ ಮೇಲೆ ನೀರು ಕಾಣಿಲ್ಲ, ಇದೆಲ್ಲ ನೀರಲ್ಲಿ ಬೆವರು ಐತಿ. ಬೆವರು ಮೈಯಾಗಿಂದ ರಗತ್ತೆಲ್ಲ ಕೆಲಸ ಮಾಡಿ ಮೈಯಾಗಿಂದ ರಗತ್ತಲ್ಲ ನೀರಾಗೈತಿ. ಈ ಥರ ಕೆಲಸ ಮಾಡೋದು ಹಿಂಗೆ ನಮ್ಮ ಕೆಲಸ ಇರ್ತೈತಿ. ಅವಾಗೂ ಇದು ಇನ್ನೂ ಕಡಿಮೆ ಇದೆ ಕೆಲಸ. ಇನ್ನು ಸೀಸನ್ ಇದ್ದಾಗ ಏನು ಕರೆಯಿಲ್ಲ, ಎಲ್ಲ ಮೈಯಿಂದ ಅಂಗಿ ಬಿಂಗಿ ಎಲ್ಲ ತೊಯ್ದು ಎಲ್ಲ ಇದು ಆಕೈತಿ ಬೆಳಗ್ಗೆ ಸೊಬ್ರು. ಅದು ತ್ರಾಸು ಭಾಳ ಆಗತ್ತೆ ಬಿಸ್ಲಾಗ. ಇಂಥ ಬಿಸ್ಲಾಗಂದ್ರೆ ತ್ರಾಸು ಏನು ಹಂಗೆ ಬೇಡ. ಇಂಥ ಬಿಸ್ಲಾಗಿದ್ನಲ್ಲ ಈ ಕೆಲಸ ಮಾಡಿ ಈ ಕೆಟ್ಟ ತ್ರಾಸ ಆಕೈತಿ ಭಾಳ ಗಟ್ಟು, ಏನು ಕರೆಯಿಲ್ಲ. ಆದ್ರೂ ಮಾಡಾಕತ್ತೈತಿ. ಹೊಟ್ಟೆ ನಡೆಸ್ಬೇಕಾದ್ರೆ ಏನೋ ಒಂದು ಜೀವನಾಗ ಮಾಡಬೇಕು. ಅದು ಏನು ಬೇಕಾದ ಕೆಲಸ ಇರಲಿ ಒಟ್ಟು ಹಾಕ್ಸೋದಿಲ್ಲ ಅದಕ್ಕೆ. ಸೊ ಹಿಂಗೆ ನಮ್ಮ ಕೆಲಸ ಇದ್ದು ನಾನು ನಿಮ್ಗಿಂತ ತೋರಿಸಿಲ್ಲ ಅಷ್ಟೇ ನಮ್ಮ ಕೆಲಸದ. ಯಾಕಂದ್ರೆ ಮಂದಿದ್ರು ಚಿರಾಸ್ತನ ತೋರಿಸಿಲ್ಲ, ಅಷ್ಟೇ ಸ್ಲೋದಾಗ ತೋರಿಸಿ, ಅಷ್ಟೇ ಸಿಂಪಲ್ದಾಗ. ನಿಮ್ಗೆ ಹ್ಯಾಂಗೆ ಅನಿಸ್ತದೆ ಹೆಂಗಿಲ್ಲ ಕಮೆಂಟ್ ಮಾಡ್ಕೇಶನ್ ರೀ. ನೋಡ್ರಿ ಈ ಥರ ಕೆಲಸ ಮಾಡ್ಬೇಕಾಗ್ತೈತಿ. ಬಿಸಿಲ ಇಂಥ ಕೆಟ್ಟ ತ್ರಾಸ ಆಗತೈತಿ. ಯಾಕ್ರೆ ಇವತ್ತು ಕೆಲ್ಸಕ್ಕೆ ಬಂದು ಈಗ ಅನ್ಸೈತಿ ಕರೆ ಅಂದರೆ. ನೋಡಿದಲ್ಲ ನೀರು ಇಷ್ಟೆಲ್ಲ ನೀರು. ಈಗ ನೀರು ನೋವು ಕುಡಿಯೋಕೆ ಬರಲ್ಲ. ನೀರು ಕುಡಿದ್ರೆ ಕಳಿಗತ್ತವ ಅಂದ್ರೆ ಹೊಟ್ಟೆ ನೋವು ಚಾಲು ಆಕೈತಿ. ಒಂದೊಂದ್ಸರಿ ಡೈರೆಕ್ಟ್ ಮೇಲೆ ಹಿಂಗೂ ಪೊಸಿಷನ್ ನಮ್ಮ ಕೆಲಸದಾಗ. ಈಗ ನಾ ಕೆಲಸ ಮಾಡೋಕೆ ತ್ರಾಸ ಆದಕ್ಕೆ ಇಲ್ಲಿ ಬಂದ ಕ್ಷಣ ಕೂತೀನಿ ಒಬ್ಬನೇ. ಇಲ್ಲಿ ಗಿಡದಾಗ ಇದಾವೆ ಅವು ಮರಾಠಿನ ಜಾಂಬಳ ಅಂತಾರೆ, ಅದಕ್ಕೆ ನೆಲ್ಲಿಕಾಯಿನ ಏನಂತಾರೆ ಕನ್ನಡದಾಗ. ಹೌದಾ ಶೇಟೆ ಏತು ವಿಡಿಯೋ ಕರ್ತು ಅವು ಇಲ್ಲಿ ತೊಗೊಳಕ್ಕೆ ಬಂದ ನಾವ ತೋರಿಸಿ ನಿಮ್ಗೆ ಹಂಗೆ ತೊಗೋತಾನ. ಕೈಯಾಗ ಒಂದು ದೊಡ್ಡ ಪಿಶ್ವಿ, ಆ ಪಿಶ್ವಿಲಿಗೆ ತೊಗೊಳೋ ಕಾಯಿ ನೋಡ್ರಿ. ಈ ಕಾಯಿ ಅದಾವೆ. ಇವು ಕನ್ನಡದಾಗ ಏನಂತಾರೆ ಕಮೆಂಟ್ ಮಾಡ್ಕೇಶನ್ ರೀ. ಇಲ್ಲ ನೀವು 1 ನಂಬರ್ ಕಂಜೂಸ್ ನನ್ನ ಮಗ. ಇವು 1 ರೂಪಾಯಿ ಯಾರಿಗೆ ಖರ್ಚು ಮಾಡೋದಿಲ್ಲ. ಅದು ಇಂಥವು ಸಿಕ್ಕಿದ್ವು ಆದರೆ ಬಿಡೋರು ಇವು ಇಲ್ಲಿ ಗಿಡದ ಎರಡು ಇಲ್ಲೊಂದು ಇವು ತೊಗೊಳಕ್ಕೆ ಬಂದೆ ನೀವು 1 ನಂಬರ್ ಕಂಜೂಸ್. ಹಾಂ ಇವಾಗ ಕನ್ನಡನೂ ತಿಳಿದೈತಿ, ಮರಾಠಿನೂ ಬರ್ತೈತಿ. ಅದು ಭಾಳ ಚಾಪ್ಟರ್ ನನ್ನ ಮಗ. ಕಿದಿ ಬರಲ್ಲ ಸುಗು ನೋಡಿ. ಈಗ ಬಂದು ಪಿಶ್ವಿದಾಗ ಗೋವಿ ಮಾಡ್ಯಾನ. ಆಗ ಬ್ಯಾಗ್ ಹಾಂ ಬಿಯಾ. ಸೊ ಇವಾಗ ಬಂದಿದ್ದು ನಾನು ಮನೆಗೆ. ಅಂದ್ರೆ ಕೆಲಸ ಮಾಡಿರ್ತಾ ಚಂಜನ ಮಾಡಿ ಗಾಡಿ ಹೋಗಿ ಕೆಲಸ ರಗಡ ಅದಕ್ಕಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟ್ ಮನೆಗೆ ಬನ್ನಿ. ಮತ್ತು ಈ ವಿಡಿಯೋ ಇಲ್ಲೇ ಏನು ಮಾಡತ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮಾಡಿರಿ. ವಿಡಿಯೋ ಹೆಂಗೆ ಅನಿಸ್ತಿದೆ ಹಂಗಿಲ್ಲ. ಸೊ ನೋಡಿರಿ ಮತ್ತೊಮ್ಮೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.